ಒಂದಿನ ಸತ್ಯ ಮತ್ತು ಸುಳ್ಳು ಮನೆಗೆ ಹೋಗ್ತಿರ್ತಾರೆ. ಹೋಗುವ ದಾರಿ ಮಧ್ಯದಲ್ಲಿ ಒಂದು ಹೊಳೆಯನ್ನು ನೋಡ್ತಾರೆ. ಇಬ್ಬರಿಗೂ ಕೂಡ ಸ್ನಾನ ಮಾಡಬೇಕು ಅಂತ ಮನಸ್ಸಾಗ್ಬಿಡುತ್ತೆ. ಹೇಗೂ ಸಂಜೆಯ ಸಮಯ, ಪ್ರಶಾಂತತೆ ಆಗಿದೆ. ಇಬ್ರು ಕೂಡ ಸ್ನಾನ ಮಾಡ್ತಿರ್ತಾರೆ. ಆದರೆ ಈ ಸುಳ್ಳು ಸ್ನಾನವನ್ನು ಅರ್ಧಕ್ಕೆ ಮುಗಿಸಿ ಆಚೆ ಈಚೆ ನೋಡಿ ಯಾರು ಇಲ್ಲದ ಸಮಯದಲ್ಲಿ ತನ್ನ ಬಟ್ಟೆಯನ್ನು ಬಿಟ್ಟು ಸತ್ಯದ ಬಟ್ಟೆಯನ್ನು ಹಾಕೊಂಡು ಅಲ್ಲಿಂದ ಹೊರಟು ಬಿಡುತ್ತೆ. ಆದರೆ ಈ ಸತ್ಯಕ್ಕೆ ಇನ್ನೂ ಗೊತ್ತಿರಲ್ಲ, ಸ್ನಾನ ಮಾಡ್ತಾನೆ ಇರುತ್ತೆ. ಈ ಸತ್ಯ ಸ್ನಾನ ಮುಗಿಸಿ ಮೇಲ್ ಬಂದು ನೋಡಿದಾಗ ತನ್ನ ಬಟ್ಟೆ ಇರಲ್ಲ, ತನ್ನ ಬಟ್ಟೆ ಬದಲಿಗೆ ಸುಳ್ಳಿನ ಬಟ್ಟೆ ಇತ್ತು. ಆದರೆ ಈ ಸತ್ಯಕ್ಕೆ ಸುಳ್ಳಿನ ಬಟ್ಟೆ ಹಾಕೊಂಡು ಓಡಾಡಲಿಕ್ಕೆ ಅಸಹ್ಯ ಅನಿಸಿಬಿಡುತ್ತೆ. ಅಂದಿನಿಂದ ಸತ್ಯ ಬೆತ್ತಲೆಯಾಗಿ ತೆರೆಮರೆ ಎಲ್ಲೇ ಉಳಿದು ಬಿಡ್ತು. ಆದರೆ ಈ ಸುಳ್ಳು ಇದೆಯಲ್ಲ, ಸತ್ಯದ ಬಟ್ಟೆ ಹಾಕೊಂಡು ರಾಜಾರೋಷವಾಗಿ ಓಡಾಡ್ತಾ ಇದೆ. ಅದಕ್ಕೆ ಹೇಳೋದು, ಸುಳ್ಳಿಗೆ ಬೆಲೆ ಜಾಸ್ತಿ, ಸತ್ಯಕ್ಕೆ ಅಪಾಯ ಜಾಸ್ತಿ ಅಂತ. ಈ ನಂಬಿಕೆಯನ್ನು ರಾಜ್ಯದಲ್ಲಿ ಸುಳ್ಳು ರಾಜ್ಯಭಾರ ಮಾಡ್ತಿದ್ರೆ ಸತ್ಯ ಇನ್ನೂ ಯುದ್ಧ ಮಾಡ್ತಾನೆ ಇದೆ. ನಮ್ಮ ಕಾನೂನು ಹೇಳುತ್ತೆ ಬಂಧುಗಳೇ, 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಆದರೆ ಇಲ್ಲಿ ಆಗ್ತಿರೋದೇ ಉಲ್ಟಾ. ಇದು ವಾಸ್ತವ.